ವಿದ್ಯುತ್ ಉತ್ಪಾದನಾ ಕ್ಷೇತ್ರದಲ್ಲಿ ಸಾರ್ವಜನಿಕರ ಹೂಡಿಕೆ ಏನಿತ್ತು, ಸಾರ್ವಜನಿಕ ವಲಯ ಏನಿತ್ತು, ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಖಾಸಗಿ ಉತ್ಪಾದಕ ಕಂಪನಿಗಳು, ಈ ಖಾಸಗಿ ಉತ್ಪಾದಕ ಕಂಪನಿಗಳು ಯಾರಿದ್ದಾರೆ ದೊಡ್ಡ ಮಟ್ಟದಲ್ಲಿ ಅಂದರೆ ಮತ್ತೆ ನಮ್ಮ ನರೇಂದ್ರ ಮೋದಿಯವರ ಸ್ನೇಹಿತರಾದಂಥ ಅದಾನಿಗಳು, ಅಂಬಾನಿಗಳು, ಟಾಟಾಗಳು, ವೇದಾಂತಗಳು ಇವರುಗಳೇ ಇದ್ದಾರೆ. ಈ ಕೈಬೆರಳಿಕೆಯಷ್ಟು ಕಂಪನಿಗಳಿಗೆ ಲಾಭ ಮಾಡುವುದಕ್ಕೆ ಇವತ್ತು ಈ ಮಸೂದೆ ಬರ್ತಾ ಇದೆ. ಯಾವ ಥರ ಬರ್ತಿದೆ? ಕೋವಿಡ್ ಸಂಕಷ್ಟದಲ್ಲಿ ನಾವು ತತ್ತರಿಸ್ತಿರೋ ಸಂದರ್ಭದಲ್ಲಿ ಇನ್ನೇನು ಚೇತರಿಸ್ಕೊಂಡು ಆರ್ಥಿಕ ಚಟುವಟಿಕೆಗೆ ಕಾಲಿಡಬೇಕು ಅನ್ನೋ ಸಂದರ್ಭದಲ್ಲಿ ಇನ್ನೂ ದೊಡ್ಡ ಶಾಖನ್ನು 3 ಪಟ್ಟು ವಿದ್ಯುತ್ ಬೆಲೆ ಪರ್ಮನೆಂಟಾಗಿ ಜಾಸ್ತಿ ಹಾಕುವಂಥ ಶಾಖನ್ನು ಹಾಕಿದ್ದಾರೆ. ಸಾಂವಿಧಾನಿಕವಾಗಿ ರಾಜ್ಯ ಸರ್ಕಾರಗಳ ಜೊತೆ ಸಮಾಲೋಚನೆ ಮಾಡಬೇಕು. ಕೋವಿಡಲ್ಲಿ ಇನ್ನೂ ಶಾಸನ ಸಭೆಗಳಿಲ್ಲ. ಈ ಒಂದು ಕರಡು ಮಸೂದೆಗೆ ಜೂನ್ 5ನೇ ತಾರೀಕಿನ ಒಳಗಡೆ ನೀವು ನಿಮ್ಮ ಅಂತಿಮ ಸಲಹೆಗಳನ್ನು ಕೊಡಬೇಕು ಅಂತಂದ್ಬಿಟ್ಟು ಸಾರ್ವಜನಿಕರಿಗೆ, ಸರ್ಕಾರಗಳಿಗೆ ಹೇಳಲಾಗಿದೆ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 55ನೇ ಕಂತಿಗೆ ನಿಮಗೆ ಸ್ವಾಗತ. ಇಡೀ ದೇಶದ ಜನ ಕೋವಿಡ್ ಮತ್ತು ಲಾಕ್ಡೌನ್ ಅನ್ನೋ ಅವಳಿ ದಾಳಿಗೆ ತತ್ತರಿಸಿ ನಿಧಾನಕ್ಕೆ ಚೇತರಿಸ್ಕೊಂಡು ಸಹಜ ಸ್ಥಿತಿಗೆ ಬರ್ತಿರೋ ಹೊತ್ತಿನಲ್ಲಿ ಬಹುಶಃ ಈ ತಿಂಗಳು ನಿಮ್ಮೆಲ್ಲರ ಮನೆಗಳಲ್ಲೂ ಬಂದಿರೋ ಎಲೆಕ್ಟ್ರಿಸಿಟಿ ಬಿಲ್ಲು ಇನ್ನೊಂದು ದೊಡ್ಡ ಶಾಕ್ ನಿಮಗೆ ಕೊಟ್ಟಿರಬಹುದು. ಬಹುಪಾಲು ಎಲೆಕ್ಟ್ರಿಸಿಟಿ ಬಿಲ್ಲುಗಳಲ್ಲಿ 2 ರಿಂದ 3 ಪಟ್ಟು ಹೆಚ್ಚು ಹಣವನ್ನು ನಮೂದನೆ ಮಾಡಾಗಿತ್ತು. ಅದರಲ್ಲಿ ಆಮೇಲೆ ಎಲ್ಲ ಕಂಪ್ಲೇಂಟ್ ಕೊಟ್ಟರು, ಕೆಲವರಿಗೆ ಕಮ್ಮಿ ಮಾಡಿದ್ರು, ಮಾಡಲಿಲ್ಲ. ಒಟ್ಟಾರೆ ಒಂದು ದೊಡ್ಡ ಶಾಖಕ್ಕೆ ಗುರಿಯಾದ್ವಿ. ಈಗ ಭಾರತದ ಇಡೀ ಜನತೆಗೆ ಇನ್ನೊಂದು ದೊಡ್ಡ ಶಾಖನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಏನು ಅಕಸ್ಮಾತ್ ಕೈತಪ್ಪಿನಿಂದ ಈ 2-3 ಪಟ್ಟು ಹೆಚ್ಚು ವಿದ್ಯುತ್ ಶುಲ್ಕ ಬಂದಿತ್ತು ಅಂತಂದ್ಬಿಟ್ಟು ಹೇಳಲಾಗಿತ್ತು, ಅದು ಪರ್ಮನೆಂಟಾಗಿ ಇನ್ನು ಮುಂದೆ 2 ರಿಂದ 3 ಪಟ್ಟು ಹೆಚ್ಚು ವಿದ್ಯುತ್ ಬಿಲ್ಗಳೇ ಬರೋದು ಒಂದು ಪರ್ಮನೆಂಟ್ ವ್ಯವಸ್ಥೆ ಆಗುವಂತಹ ಒಂದು ಹೊಸ ವಿದ್ಯುತ್ ನೀತಿಯನ್ನು ಕೇಂದ್ರ ಸರ್ಕಾರ ಒಂದು ಮಸೂದೆಯಾಗಿ ಜನರ ಚರ್ಚೆಗೆ ಬಿಟ್ಟಿದೆ. ಈ ಮಸೂದೆಯ ಪ್ರಕಾರ ಇದೇನಾದರೂ ಕಾಯ್ದೆಯಾಗಿ ಜಾರಿಯಾದರೆ 2 ರಿಂದ 3 ಪಟ್ಟು ಪ್ರತಿಯೊಬ್ಬರು ಬಿಲ್ ಕೊಡೋದು ಮಾತ್ರ ಅಲ್ಲ, ಇನ್ನು ಯಾರು ಬಡವರಿಗೆ, ರೈತಾಪಿಗಳಿಗೆ ಅಲ್ಪ ಸ್ವಲ್ಪ ರಿಯಾಯಿತಿಗಳಿದ್ದು ಅವೆಲ್ಲವೂ ಸಂಪೂರ್ಣವಾಗಿ ಇಲ್ದಂಗೆ ಆಗ್ಬಿಡುತ್ತೆ. ಇಂಥ ಒಂದು ಮಸೂದೆಯನ್ನು ಯಾವಾಗ ತರ್ತಿದ್ದಾರೆ? ಕೋವಿಡ್ಡಿಂದಾಗಿ ಸಂತ್ರಸ್ತರಾಗಿ ಇವತ್ತು ಜನ ಇದೇನು ಅಂತ ಚರ್ಚೆ ಮಾಡೋ ಪರಿಸ್ಥಿತಿನಲ್ಲೂ ಇಲ್ಲ. 3 ದಿವಸಗಳ ಕೆಳಗಡೆ ಕೆಲವು ಕನ್ನಡ ಪತ್ರಿಕೆಗಳು ಮುಖಪುಟದಲ್ಲಿ ಈ ಥರದ್ದೊಂದು ಕೇಂದ್ರದ ಮಸೂದೆ ಬಂದಿದೆ ಅಂತ ಹೇಳಿದ್ದನ್ನು ಬಿಟ್ಟರೆ ಇದರ ಪರಿಣಾಮ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಬರೀ ಕರ್ನಾಟಕದಲ್ಲ ದೇಶಾದ್ಯಂತಲೂ ಅಷ್ಟು ದೊಡ್ಡ ಚರ್ಚೆನೇ ಆಗಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಎಲೆಕ್ಟ್ರಿಸಿಟಿ ಎನ್ನುವಂಥದ್ದು, ವಿದ್ಯುತ್ ಅನ್ನುವಂಥದ್ದು ಭಾರತದ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ ಸಮವರ್ತಿ ಪಟ್ಟಿನಲ್ಲಿ ಇರ್ತದೆ, ಕನ್ಕರೆಂಟ್ ಲಿಸ್ಟಲ್ಲಿ ಇರುತ್ತೆ. ಒಂದು ಮಸೂದೆ ಆದಾಗ ಅದು ಲೋಕಸಭೆ, ರಾಜ್ಯಸಭೆಯಲ್ಲಿ ಮಂಡನೆ ಆಗಬೇಕು, ಚರ್ಚೆ ಆಗಬೇಕು. ಸಮವರ್ತಿ ಪಟ್ಟಿನಲ್ಲಾದರೆ ರಾಜ್ಯಗಳ ಸಹಕಾರವನ್ನು, ರಾಜ್ಯಗಳ ಸಲಹೆಗಳನ್ನು ತೆಗೆದುಕೊಳ್ಬೇಕು. ರಾಜ್ಯ ಸರ್ಕಾರಗಳು ತಮ್ಮ ಶಾಸನ ಸಭೆಗಳಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಬೇಕು. ಶಾಸನ ಸಭೆಗಳೇ ನಡೀತಾ ಇಲ್ಲ, ಪಾರ್ಲಿಮೆಂಟು ಕೂಡ ನಡೀತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಇಂತಹ ಒಂದು ನಿಮ್ಮೆಲ್ಲರ ಆದಾಯದ ಒಂದು ಹೆಚ್ಚುವರಿಯಾಗಿ ಇನ್ನೊಂದು 20% ಕಸಿದುಕೊಳ್ಳುವಂತಹ ಒಂದು ಮಸೂದೆಯನ್ನು ಸರ್ಕಾರ ಮುಂದಿಟ್ಟಿದೆ. ಆ ಮಸೂದೆಯ ಪ್ರತಿ ನನ್ನ ಬಳಿ ಇದೆ. ಈ ಮಸೂದೆಯನ್ನು ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಬಿಲ್ 2020 ಅಂದರೆ ವಿದ್ಯುತ್ ತಿದ್ದುಪಡಿ ಕಾಯ್ದೆ ಮಸೂದೆ 2020, ಇನ್ನು ಮಸೂದೆಯ ರೂಪದಲ್ಲಿದೆ. 2020ರ ತಿದ್ದುಪಡಿ ಮಸೂದೆಯನ್ನು ಇಡೀ ಭಾರತ ಒಂದು ಸಸ್ಪೆನ್ಷನಲ್ಲಿದೆ, ಒಂದು ಅಮಾನತ್ತಿನಲ್ಲಿದೆ ಭಾರತದ ಜನಜೀವನ. ಆ ಸಂದರ್ಭದಲ್ಲಿ ಇದನ್ನು ತಂದಿದ್ದಾರೆ. ಇದು ಏನು ಹೇಳುತ್ತೆ, ಇದರ ಪರಿಣಾಮಗಳೇನು? ಇವತ್ತಿನ ಸಮಕಾಲೀನದಲ್ಲಿ ನಾವು ಮುಖ್ಯವಾಗಿ ಈ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಯಾಕಂದರೆ ಇದು ನಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುವಂಥ ವಿಷಯ. ಇಂಥ ಜನಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ವಿಷಯಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೇ ಇತರ ವಿಷಯಗಳ ಬಗ್ಗೆ ನಮ್ಮ ಗಮನ ಹರಿಸ್ತಾರೆ. ನಾವು ಆ ಥರ ನಮ್ಮ ಗಮನವನ್ನು ಬೇರೆಡೆ ಹರಿಯೋದಕ್ಕೆ ಬಿಡದಂತೆ ಈ ವಿಷಯದ ಬಗ್ಗೆ ಸ್ವಲ್ಪ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಬೇಕಾಗಿದೆ. ಈ ತಿದ್ದುಪಡಿ ಮಸೂದೆ ಏನು ಹೇಳುತ್ತೆ, ಯಾವ ರೀತಿ ನಮ್ಮ ವಿದ್ಯುತ್ ಬಿಲ್ಲುಗಳನ್ನು ಜಾಸ್ತಿ ಮಾಡುತ್ತೆ ಅನ್ನೋದನ್ನು ಚರ್ಚೆ ಮಾಡುವುದಕ್ಕೆ ಮುಂಚೆ ಈ ಮಸೂದೆಯನ್ನು ಈ ವಿದ್ಯುತ್ ಕ್ಷೇತ್ರ ಮತ್ತು ವಿದ್ಯುತ್ತನ್ನು ನಮ್ಮ ಜನರಿಗೆ ಒದಗಿಸೋದ್ರ ಹಿಂದಿನ ಪರಿಕಲ್ಪನೆ ಏನಿತ್ತು, ಈ ಹಿಂದೆ ಕಾಯ್ದೆಗಳಾಗಿತ್ತು ಅಂತ ಸಂಕ್ಷಿಪ್ತವಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಈ ಬದಲಾವಣೆ ಏನು ಅನ್ನೋದು ನಮಗೆ ಅರ್ಥವಾಗುತ್ತೆ. 1910ರಲ್ಲಿ ಮೊದಲು ವಿದ್ಯುತ್ ಕಾಯ್ದೆ ಅಂತ ಬ್ರಿಟಿಷ್ ಭಾರತದಲ್ಲಿ ಬಂತು. 1948ರಲ್ಲಿ ಸ್ವಾತಂತ್ರ್ಯ ಬಂದಾದಮೇಲೆ ನಮ್ಮ ಸ್ವತಂತ್ರ ಭಾರತದ ಆಶಯ ಏನಿತ್ತು, ಬಡಜನರಿಗೆ ಶ್ರೀಸಾಮಾನ್ಯರಿಗೆ ಹೊರೆ ಇಲ್ಲದಂತೆ
ಅವರ ಜೀವನಕ್ಕೆ ಅಗತ್ಯವಾಗಿರುವ ಮತ್ತು ಜೀವನವನ್ನು ಸುಧಾರಿಸುವ ಸರಕು ಮತ್ತು ಸೇವೆಗಳನ್ನು ಸರ್ಕಾರ ಸರಬರಾಜನ್ನು ಮಾಡೋ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಬೇಕಾಗಿರೋ ಸಂಪನ್ಮೂಲವನ್ನು ಶ್ರೀಮಂತರ ಮೇಲೆ ಹೆಚ್ಚಿಗೆ ತೆರಿಗೆ ಹಾಕುತ್ತಾ ಬಡವರ ಮೇಲೆ ಕಡಿಮೆ ತೆರಿಗೆ ಹಾಕುತ್ತಾ ಸಂಪನ್ಮೂಲವನ್ನು ಕ್ರೋಢೀಕರಿಸ್ಕೋಬೇಕು. ಹಾಗೂ ಈ ಥರ ಸರಕು ಮತ್ತು ಸೇವೆಗಳನ್ನು ಕೊಡೋದ್ರ ಮೂಲಕ ಆರ್ಥಿಕ ಚೈತನ್ಯವನ್ನು ಜಾಸ್ತಿ ಮಾಡ್ತಾ ಇಡೀ ದೇಶವನ್ನು ಪ್ರಗತಿ ಕಡೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ನಮ್ಮ ಒಟ್ಟಾರೆ ಆರ್ಥಿಕ ನೀತಿಯ ಸಾರಾಂಶ. ಅದನ್ನೇ ವೆಲ್ಫೇರ್ ಸ್ಟೇಟ್ ಅಂತ ಕರೀತಾರೆ. ಅದನ್ನೇ ವಿದ್ಯುತ್ತಿಗೆ ಅನ್ವಯಿಸಿ ಹೇಳುವುದಾದರೆ 1948ರ ಆ್ಯಕ್ಟ್ ಪ್ರಕಾರ ದೇಶದ ಆರ್ಥಿಕತೆಗೆ ಅತ್ಯಗತ್ಯವಾಗಿ ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತ ಅಂದ್ಬಿಟ್ಟು ಹೇಳದಂತೆ ಔದ್ಯೋಗೀಕರಣ ಆಗಬೇಕು. ಕೃಷಿ ಜಾಸ್ತಿ ಬೆಳಿಬೇಕಂದ್ರೂ ಕೂಡ ಪಂಪ್ಸೆಟ್ಟು ಬೋರ್ವೆಲ್ಗಳು ಇವುಗಳಾಗಬೇಕು. ನೀರನ್ನು ಹರಿಸೋದಕ್ಕೆ ವಿದ್ಯುತ್ ಬೇಕು. ವಿದ್ಯುದೀಕರಣ ಆಗಬೇಕು, ಔದ್ಯೋಗೀಕರಣ ಆಗಬೇಕು, ಪ್ರಗತಿ ಆಗಬೇಕು. ಸೊ ಹೀಗಾಗಿ ವಿದ್ಯುದೀಕರಣ ಅನ್ನೋದು ನಮ್ಮ ದೇಶದ ಪ್ರಗತಿಗೆ ಅತ್ಯಗತ್ಯವಾಗಿತ್ತು. ನಮ್ಮ ಮನೆಯ ಬೆಳಕು, ಪ್ರತಿ ಮನೆಯಲ್ಲಿ ಬೆಳಕು ತರುವುದಕ್ಕೂ ಕೂಡ ಇದು ಅತ್ಯಗತ್ಯವಾಗಿತ್ತು. ಹೀಗಾಗಿ ಸರ್ಕಾರದ ನೀತಿ ವೆಲ್ಫೇರ್ ಸ್ಟೇಟ್ನ ಪಾಲಿಸಿಯ ಭಾಗವಾಗಿ ಏನಿತ್ತಪ್ಪ ಅಂದರೆ ಈ ದೇಶದ ಬಡವರ್ಗಗಳಿಗೆ, ಶ್ರೀಸಾಮಾನ್ಯರಿಗೆ ಅಗ್ಗದ ದರದಲ್ಲಿ ಅಥವಾ ರಿಯಾಯಿತಿ ದರದಲ್ಲಿ ಅಥವಾ ಉಚಿತವಾಗಿ ವಿದ್ಯುತ್ತನ್ನು ಕೊಡುವಂಥದ್ದು, ಇದನ್ನು ಸಬ್ಸಿಡಿ ಅಂತ ಹೇಳಲಾಗುತ್ತೆ. ಮತ್ತು ಶ್ರೀಮಂತರಿಗೆ ಹೆಚ್ಚಿಗೆ ತೆರಿಗೆ ಹಾಕೋದು. ಒಂದು, ರೈತಾಪಿಗಳಿಗೆ ಹೆಚ್ಚು ಕಡಿಮೆ ಕಳೆದ 3 ದಶಕದ ಹಿಂದಿನವರೆಗೂ ಕೂಡ ಮೀಟರ್ಗಳು ಇರ್ತಿರಲಿಲ್ಲ, ನೀವು ನೋಡಿರ್ತೀರಿ. ಆ ಥರ ಮೀಟರ್ಗಳಿಲ್ದಿರ ಉಚಿತವಾಗಿ ವಿದ್ಯುತ್ ಸರಬರಾಜು ಮಾಡಿದ್ದಕ್ಕೇನೆ ನಮ್ಮ ದೇಶ 60ರ ದಶಕದಲ್ಲಿ ಏನು ಒಂದು ಆಹಾರದ ಕೊರತೆಯನ್ನು ಅನುಭವಿಸ್ತಿತ್ತು, ಸ್ವಾವಲಂಬನೆಗೆ ಬಂದಿದೆ. ಅದರಿಂದ ಹಲವಾರು ಬೇರೆ ಪರಿಣಾಮಗಳಾಗಿವೆ. ವ್ಯವಸಾಯದಲ್ಲಿ ಈ ಆಧುನಿಕ ಕೃಷಿ ತಂದಿರೋಂಥ ಪರಿಸರದ ಹಾಳು ಮಾಡ್ತಿರೋದು, ಮಣ್ಣಿನ ಸವಕಳಿ, ಇವೆಲ್ಲವನ್ನ ಬೇರೆ ರೀತಿಯ ಚರ್ಚೆ. ಆದರೆ ಇವತ್ತೇನು ನಾವು ಆಹಾರ ಸ್ವಾವಲಂಬನೆಯನ್ನು ಪಡೆದಿದ್ದೀವಿ, ಅದಕ್ಕೂ ವಿದ್ಯುತ್ತನ್ನು ಉಚಿತವಾಗಿ ರೈತರಿಗೆ ಕೊಟ್ಟಿದ್ದಕ್ಕೂ ನೇರವಾಗಿ ಸಂಬಂಧ ಇತ್ತು. ಇದನ್ನು ಸಬ್ಸಿಡಿ ಅಂತ ಹೇಳಲಾಗುತ್ತೆ. ಇನ್ನೊಂದೇನಿತ್ತು, ವಿದ್ಯುತ್ತನ್ನು ಸರಬರಾಜು ಮಾಡಬೇಕಾದ್ರೆ ವಾಣಿಜ್ಯ ಉದ್ದೇಶಗಳಿಗೆ, ಕೈಗಾರಿಕಾ ಉದ್ದೇಶಗಳಿಗೆ ಬಳಸುವ ವಿದ್ಯುತ್ತನ್ನು ವಿದ್ಯುತ್ ಉತ್ಪಾದನೆಗೆ ಏನು ವೆಚ್ಚ ಆಗುತ್ತೋ ಅದರ 2 ಪಟ್ಟು ದರದಲ್ಲಿ ಕೊಡುವುದು, ಜನಸಾಮಾನ್ಯರ ಮನೆ ಬಳಕೆಗೆ ಅಥವಾ ಬಡವರಿಗೆ ಅದನ್ನು ಕಡಿಮೆ ದರದಲ್ಲಿ ಕೊಡುವುದು. ಉದಾಹರಣೆಗೆ ಒಂದು ಜಲವಿದ್ಯುತ್ತು 1 ಯೂನಿಟ್ ಉತ್ಪಾದನೆ ಮಾಡೋದಕ್ಕೆ 50 ಪೈಸೆ ಆಗುತ್ತೆ ಅಂದರೆ ಅದನ್ನು ವಾಣಿಜ್ಯ ಬಳಕೆಗೆ 2 ರೂಪಾಯಿಗೆ ಮಾರೋದು, ಬಡವರಿಗೆ 25 ಪೈಸೆಗೆ ಕೊಡೋದು. ಇದನ್ನು ಕ್ರಾಸ್ ಸಬ್ಸಿಡಿ ಅಂತಾರೆ. ಅಂದರೆ ಉತ್ಪಾದನಾ ವೆಚ್ಚವನ್ನು ಶ್ರೀಮಂತರಿಗೆ, ಕೊಡಬಲ್ಲವರಿಗೆ, ವಾಣಿಜ್ಯೋದ್ಯಮಿಗಳಿಗೆ ಹೆಚ್ಚಿಗೆ ದರ ಹಾಕಿ ಬಡವರಿಗೆ ಕಡಿಮೆ ಹಾಕೋದನ್ನು ಕ್ರಾಸ್ ಸಬ್ಸಿಡಿ, ಇವರಿಗೆ ಹೆಚ್ಚಿಗೆ ದರ ಹಾಕಿ ಇವರಿಂದ ಕಡಿಮೆ ದರವನ್ನು ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ ಇತ್ತು. ಇದರ ಮೂಲಕ ನಮ್ಮ ಮನೆಯಲ್ಲಿ ವಿದ್ಯುತ್ ಬೆಳಕುಗಳು ಬಂದವು. ಇದಕ್ಕೆ ಸುಮಾರಷ್ಟು ಹಳ್ಳಿಗಳಿಗೆ ಇವತ್ತು ಕೂಡ ವಿದ್ಯುತ್ ಇಲ್ಲ. ವಿದ್ಯುತ್ ಇರುವಂಥ ಹಳ್ಳಿಗಳಲ್ಲಿ ಸುಮಾರಷ್ಟು ಮನೆಗಳಿಗೆ ಇನ್ನೂ ವಿದ್ಯುತ್ ಇಲ್ಲ. ಎಷ್ಟಿದೆಯೋ ಅದು ಈ ಕಾರಣಕ್ಕಾಗಿ ಬರೋದಕ್ಕೆ ಶುರುವಾಯಿತು. ಹಲವಾರು ಯೋಜನೆಗಳು ಕೂಡ ಸರ್ಕಾರ ಮಾಡಿತು. ಆದರೆ 1991ರಲ್ಲಿ ಇಡೀ ದೇಶ ಏನು ಆರ್ಥಿಕ ಸುಧಾರಣೆ ಅಂತ ಹೋಗಿ ಜನರಿಗೆ ಸೇವೆಗಳನ್ನು, ಸರಕುಗಳನ್ನು, ಸೌಕರ್ಯಗಳನ್ನು ಕೊಡುವುದಕ್ಕಿಂತ ಆ ಮೂಲಕ ಜನರ ಬೇಡಿಕೆಗಳನ್ನು, ಜನರಲ್ಲಿ ಜೋಬಿನಲ್ಲಿ ದುಡ್ಡಿರೋ ಥರ ಮಾಡಿ ಅವರ ಆದಾಯ, ಉಳಿತಾಯ, ವೇತನ ಇವುಗಳನ್ನು ಜಾಸ್ತಿ ಮಾಡಿ ಆರ್ಥಿಕತೆಯಲ್ಲಿ ಬೇಡಿಕೆಯನ್ನು ಜಾಸ್ತಿ ಮಾಡುವುದರ ಮೂಲಕ ಉತ್ಪಾದನೆಯನ್ನು ಜಾಸ್ತಿ ಮಾಡಿ ಆ ಮೂಲಕ ಪ್ರಗತಿಯನ್ನು ಕಾಣುವಂತಹ ಒಂದು ಆರ್ಥಿಕ ಸಿದ್ಧಾಂತವೇ ಬದಲಾಗಿ ಬಂಡವಾಳ ಹೂಡಿಕೆಯಾಗುವುದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟು ಬೇಡಿಕೆಯನ್ನು ಜಾಸ್ತಿ ಮಾಡುವುದಕ್ಕೆ ಒತ್ತು ಕಡಿಮೆ ಕೊಡದೇ ಇರುವಂತಹ ಸಪ್ಲೈ ಸೈಡ್ ಎಕನಾಮಿಕ್ಸ್ ಅಂತಾರೆ. ಹಾಗೂ ವಿದೇಶಿ ಬಂಡವಾಳ ಹೂಡಿಕೆ, ದೊಡ್ಡ ದೊಡ್ಡ ಬಂಡವಾಳ ಹೂಡಿಕೆಯೇ ಈ ದೇಶದ ಒಟ್ಟಾರೆ ಪ್ರಗತಿಗೆ ಪೂರಕ ಅನ್ನುವಂತಹ ಒಂದು ಸಿದ್ಧಾಂತವೇ ಬದಲಾಯಿತು. ಅದನ್ನೇ ನಾವು ಖಾಸಗೀಕರಣ, ಜಾಗತೀಕರಣ, ಉದಾರೀಕರಣ ಅಂತ ಕರಿತೀವಿ. ಅದಾದ ನಂತರದಲ್ಲಿ ಇಡೀ ದೇಶದ ಆರ್ಥಿಕತೆ 91ರ ತನಕ ಏನು ನಡ್ಕೊಂಡ್ಬಂದಿತ್ತು ಅದು ಸಂಪೂರ್ಣವಾಗಿ ಬದಲಾಯಿತು. ವಿದ್ಯುತ್ ಕ್ಷೇತ್ರದಲ್ಲೂ ಕೂಡ ಏನಾಯಿತು, ಆವರೆಗೂ ಇದ್ದದ್ದೇನು, ವಿದ್ಯುತ್ ಕ್ಷೇತ್ರಕ್ಕೆ ಬರೋದಾದರೆ 3 ವಿಷಯಗಳಿದ್ದಾವೆ. ಒಂದು, ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ. ಉತ್ಪಾದನೆ ಮಾಡಿದ ಹಂತದಿಂದ ಅದನ್ನು ಒಂದು ಗ್ರಿಡ್ಗೆ ಅದನ್ನು ಪ್ರಸರಣೆ ಮಾಡ್ತೀವಿ, ಅದನ್ನು ವರ್ಗಾವಣೆ ಮಾಡ್ತೀವಿ. 3ನೇದು ಅದನ್ನು ಸರಬರಾಜು ಮಾಡ್ತೀವಿ. ಉತ್ಪಾದನೆ, ಪ್ರಸರಣೆ ಮತ್ತು ಸರಬರಾಜು, ಈ 3 ಘಟಕಗಳು ಕೂಡ ಸೇರಿ ವಿದ್ಯುತ್ ನಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಈ 3 ಕೂಡ ಸರ್ಕಾರಿ ಸ್ವಾಮ್ಯದಲ್ಲಿತ್ತು ಹೆಚ್ಚು ಕಡಿಮೆ 1991ರ ತನಕ. ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತ ನಾವು ಹಿಂದೆ ನಮ್ಮ ಜನರೇಷನ್ ಕೇಳಿತ್ತು. ಈ ಯುವ ಜನರೇಷನ್ ಈಗ ಬೆಸ್ಕಾಮ್, ಎಸ್ಕಾಮ್, ಗೆಸ್ಕಾಮ್ಗಳನ್ನ ಕೇಳಿರ್ತಾರೆ. KEBಗೆ ಈ 3 ಜವಾಬ್ದಾರಿ ಇತ್ತು. ಆಮೇಲೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅಂತ ಬಂತು. ಉತ್ಪಾದನೆ ಆದರೂ ಕೂಡ ಸಾರ್ವಜನಿಕ ಸ್ವಾಮ್ಯದಲ್ಲಿತ್ತು. ಆದರೆ 91ರ ನಂತರ ಏನಾಯಿತು, ವಿದ್ಯುತ್ ಉತ್ಪಾದನೆಯನ್ನು ಕೂಡ ಖಾಸಗಿನವ್ರಿಗೆ ದೊಡ್ಡ ಮಟ್ಟದಲ್ಲಿ ಖಾಸಗಿನವ್ರಿಗೆ ವಹಿಸಿಕೊಡುವುದಕ್ಕೆ ಶುರುವಾಯಿತು. ಖಾಸಗಿನವರು ವಿದ್ಯುತ್ ಉತ್ಪಾದನೆಯಲ್ಲಿ ತೊಡಗ್ತಾರೆ ಅಂತಂದರೆ ಯಾವುದೇ ಖಾಸಗಿ ವ್ಯಕ್ತಿ ಬಂಡವಾಳ ಹೂಡುವುದೇ ಲಾಭಕ್ಕಾಗಿ. ಹೀಗಾಗಿ ಅವರ ಲಾಭವನ್ನು ಖಾತ್ರಿ ಮಾಡುವುದಕ್ಕಾಗಿ ಏನು ಮಾಡಿದ್ರು, ಸರ್ಕಾರವೇ ಗ್ಯಾರಂಟಿ ನಿಂತು
ವಿದ್ಯುತ್ ಉತ್ಪಾದನಾ ಕಂಪನಿಗಳಿಗೆ ನಿಮ್ಮ ಹತ್ರ ನೀವೇನೇ ಉತ್ಪಾದನೆ ಮಾಡಿದ್ರು ನಾವು ಕೊಂಡ್ಕೋತೀವಿ ಮತ್ತು 16% 25% ತನಕ ನಿಮಗೆ ಲಾಭವನ್ನು ಕೊಡ್ತೀವಿ ಅಂತ ಒಪ್ಪಂದಗಳು ಶುರುವಾದವು. 2003ರಲ್ಲಿ 1948ರಲ್ಲಿ ಏನು ಎಲೆಕ್ಟ್ರಿಸಿಟಿ ಆ್ಯಕ್ಟ್ ಇತ್ತು ಅದು ದೊಡ್ಡ ತಿದ್ದುಪಡಿಯನ್ನು ಕಂಡಿದ್ದು 2003ರಲ್ಲಿ. 2003ರ ವಿದ್ಯುತ್ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಏನಾಯಿತು ಅಂತಂದರೆ, ಏನು ಎಲ್ಲ ರಾಜ್ಯಗಳ ಎಲೆಕ್ಟ್ರಿಸಿಟಿ ಬೋರ್ಡ್ಗಳಿದ್ವು ಅವುಗಳ ಏನು 3 ಜವಾಬ್ದಾರಿಗಳಿತ್ತು, ಉತ್ಪಾದನೆ, ಪ್ರಸರಣೆ ಮತ್ತು ಸರಬರಾಜು, ಅದು 3ಅನ್ನೂ ಕೂಡ ಛಿದ್ರ ಮಾಡಲಾಯಿತು. ಹಾಗೂ ಅದನ್ನು ಕಾರ್ಪೊರೇಟೈಸ್ ಮಾಡಿ ಅದನ್ನು ಖಾಸಗೀಕರಿಸುವ ಪ್ರಯತ್ನಕ್ಕೆ ಹೋಯಿತು. ಉತ್ಪಾದನೆಯನ್ನು ಖಾಸಗೀಕರಿಸುವುದು ಹಾಗೂ ವರ್ಗಾವಣೆ ಅಂದರೆ ಪ್ರಸರಣೆಯನ್ನು ಖಾಸಗೀಕರಿಸುವುದು, ಡಿಸ್ಟ್ರಿಬ್ಯೂಷನ್ ಇನ್ನು ದೊಡ್ಡ ಮಟ್ಟದಲ್ಲಿ ಖಾಸಗೀಕರಣ ಆಗಿಲ್ಲ, ಅದರ ಖಾಸಗೀಕರಣ ಮಾಡಬೇಕು ಅನ್ನೋ ಉದ್ದೇಶ ಬಂತು. ಅದ್ರ ಜೊತೆಗೆ 2003ರ ಆ್ಯಕ್ಟ್ನಲ್ಲೇ ಇದ್ದಂಥ ದೊಡ್ಡ ಒಂದು ಸಲಹೆ ಏನಪ್ಪ ಅಂತಂದರೆ, ಇದುವರ ತನಕ ಜನಸಾಮಾನ್ಯರಿಗೆ, ರೈತಾಪಿಗಳಿಗೆ ಏನು ರಿಯಾಯಿತಿ ದರದಲ್ಲಿ, ಸಬ್ಸಿಡಿಯ ರೂಪದಲ್ಲಿ ಮತ್ತು ಕ್ರಾಸ್ ಸಬ್ಸಿಡಿಯ ರೂಪದಲ್ಲಿ ಅಗ್ಗದ ದರದಲ್ಲಿ ಮತ್ತು ಉಚಿತವಾಗಿ ವಿದ್ಯುತ್ತನ್ನು ಏನು ಕೊಡ್ತಿದ್ರು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಪ್ರತಿಯೊಬ್ಬ ವಿದ್ಯುತ್ ಬಳಕೆದಾರನಿಗೂ ಕೂಡ ಮೀಟರ್ಗಳನ್ನು ಹಾಕಿ ಆ ಮೂಲಕ ವಿದ್ಯುತ್ ಕಂಪನಿ, ಉತ್ಪಾದಕ ಕಂಪನಿಗಳಿಗೆ ಲಾಭವನ್ನು ಗಳಿಸಿಕೊಡುವುದು 2003ರ ಆ್ಯಕ್ಟ್ನ ಉದ್ದೇಶ ಆಗಿತ್ತು. ಆ ನಂತರದಲ್ಲೇ ನೀವು ನೋಡ್ತೀರಿ 2003ರ ನಂತರ ಎಲ್ಲ ರಾಜ್ಯಗಳು, ಕರ್ನಾಟಕದಲ್ಲೂ ಕೂಡ ಎಲೆಕ್ಟ್ರಿಸಿಟಿ ಬೋರ್ಡ್ಗಳು ಹೋಗ್ಬಿಟ್ಟು 6 ವಲಯಗಳಲ್ಲಿ, ಈಗ ಬೆಂಗಳೂರಿನ ವಲಯದಲ್ಲಿ ಬೆಸ್ಕಾಮು, ಗುಲ್ಬರ್ಗ ವಲಯದಲ್ಲಿ ಗೆಸ್ಕಾಮು, ಮಂಗಳೂರು ವಲಯದಲ್ಲಿ ಮೆಸ್ಕಾಮು, ಈ ಥರ ವಲಯವಾರು ವಿದ್ಯುತ್ ಸರಬರಾಜು ಕಂಪನಿಗಳು ಹುಟ್ಕೊಂಡ್ವು. ಆ ವಿದ್ಯುತ್ ಸರಬರಾಜು ಕಂಪನಿಗಳು ಉತ್ಪಾದಕ ಕಂಪನಿಗಳು, ಖಾಸಗಿನವರು ಇರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅವರಿಂದ ಕೊಂಡ್ಕೊಳ್ಬೇಕು ಮತ್ತು ಅದನ್ನು ತಮ್ಮ ಗ್ರಾಹಕರಿಗೆ ಮಾರಿ ಅವರು ಮತ್ತೆ ಉತ್ಪಾದಕ ಕಂಪನಿಗಳಿಗೆ ಹಣವನ್ನು ಕೊಡಬೇಕು. ಆ ಪ್ರಕ್ರಿಯೆಯಲ್ಲಿ ಇವರು ಕೂಡ ಲಾಭ ಮಾಡ್ಕೋಬೇಕು. ಈ ಥರ ಸರ್ಕಾರದ ಜವಾಬ್ದಾರಿಯಾಗಿದ್ದನ್ನು ಖಾಸಗಿಯಾಗಿ ಕಾರ್ಪೊರೇಟ್ ಸಂಸ್ಥೆಗಳನ್ನಾಗಿ ಮಾಡಿ ಅದಕ್ಕೆ ವರ್ಗಾವಣೆ ಮಾಡಲಾಯಿತು. ಹಾಗೂ ಈ ವಿದ್ಯುತ್ತಿನ ದರ ನಿಗದಿ ಇದೆಯಲ್ಲ, ಈ ದರ ನಿಗದಿಯನ್ನು ರಾಜ್ಯ ಸರ್ಕಾರ ಮಾಡ್ತಿತ್ತು, ಜನರ ಒಳಿತನ್ನು ಉದ್ದೇಶಿಸಿ ಮಾಡಬೇಕು ಅನ್ನೋ ಒಂದು ಆಶಯ ಇತ್ತು. ಆದರೆ ಅದನ್ನು ಕೂಡ ನಿಯಂತ್ರಣ, ರೆಗ್ಯುಲೇಟರಿ ಕಮಿಷನ್ಗಳು ರೂಪುಗೊಂಡವು, ಅವುಗಳಿಗೆ ಅದನ್ನು ವರ್ಗಾಯಿಸಲಾಯಿತು. ಹೀಗಾಗಿ ಒಟ್ಟಾರೆಯಾಗಿ ನಮ್ಮ ವಿದ್ಯುತ್ತಿನ ಬಿಲ್ಲನ್ನು ನೀವು ನೋಡಿದ್ರೆ 2 ಥರ ದೊಡ್ಡ ಬದಲಾವಣೆ ಬಂದಿದೆ. ಮೊದಲು ಈವರೆಗೆ ಯಾರು ವಿದ್ಯುತ್ಗೆ ಬಿಲ್ ಕಟ್ತಿರಲಿಲ್ಲ, ಸಣ್ಣ ಪುಟ್ಟ ರೈತಾಪಿಗಳು, ದೊಡ್ಡ ರೈತಾಪಿಗಳು, ಈಗ ಬಿಲ್ ಮೀಟರೈಸೇಷನ್ ಆಗಕ್ಕೆ ಶುರುವಾಯಿತು. ಮೀಟರ್ ಇದ್ದವರಿಗೆ ಮಾತ್ರ ವಿದ್ಯುತ್ ಅನ್ನಕ್ಕೆ ಶುರುವಾಯಿತು. ಹಾಗೂ ಸಬ್ಸಿಡಿಗಳು ನಿಧಾನಕ್ಕೆ ಕಡಿಮೆ ಆಗ್ತಾ ಬಂದು ಜನಸಾಮಾನ್ಯರು ಕೂಡ ಹೆಚ್ಚಿನ ಮಟ್ಟದಲ್ಲಿ ವಿದ್ಯುತ್ತನ್ನು ಶುಲ್ಕವನ್ನು ಪಾವತಿ ಮಾಡುವ ಪರಿಸ್ಥಿತಿ ಬಂತು. ಇದು 2000 ಇವತ್ತಿನ ತನಕ ಇರುವಂತಹ ಪರಿಸ್ಥಿತಿ. ಅದರ ಭಾಗವಾಗಿಯೇ ವಿದ್ಯುತ್ತಿನ ಬಿಲ್ಲು ಇವತ್ತು ಬಡ ಮಧ್ಯಮ ವರ್ಗಗಳ ಆದಾಯದ ಕನಿಷ್ಠ 5% 10% ಆಗ್ತಿದೆ. ಸಣ್ಣ ಮತ್ತು ಕಿರು, ಸಣ್ಣ, ಅತಿ ಸಣ್ಣ ಕಾರ್ಖಾನೆಗಳ ಒಡೆಯರ ಆದಾಯದ 15-20% ಇವತ್ತು ವಿದ್ಯುತ್ ಬಿಲ್ಗಳಿಗೆ ಹೋಗ್ತಾ ಇದ್ದಾವೆ. ಹೀಗಾಗಿ ಒಟ್ಟಾರೆಯಾಗಿ ಯಾರು ವಿದ್ಯುತ್ ಕಂಪನಿಗಳು ಉತ್ಪಾದನೆ ಮಾಡ್ತಾರೆ ಅವ್ರಿಗೆ ಲಾಭ ಆಗ್ತಿತ್ತು, ಆದರೆ ಬಡವರಿಗೆ, ಶ್ರೀಸಾಮಾನ್ಯರಿಗೆ ಇದರಿಂದ ಹೆಚ್ಚಿಗೆ ಪೆಟ್ಟು ಬೀಳ್ತಿತ್ತು. ಇವತ್ತಿದ್ದ ಸಂದರ್ಭವೇ ಅದು. ಇಂಥ ಸಂದರ್ಭದಲ್ಲಿ ಈಗೇನು ಮಾಡೋಕ್ಕೆ ಹೊರಟಿದೆ ಸರ್ಕಾರ ಅಂದರೆ, ಈ ಹೊರೆಯನ್ನು ಇನ್ನೂ ಹೆಚ್ಚು ಬಡವರಿಗೆ ಹೊರಿಸಿ ವಿದ್ಯುತ್ ಉತ್ಪಾದನಾ ಕಂಪನಿಗಳಿಗೆ ಹೆಚ್ಚು ಲಾಭ ಮಾಡೋದಕ್ಕೆ ಹೊರಟಿದ್ದಾರೆ. ಈಗ ಈ ಮಸೂದೆ ಏನು ಹೇಳುತ್ತೆ ಅನ್ನೋದು ಬರೋಕ್ಕೆ ಮುಂಚೆ ಇನ್ನೊಂದೆರಡು ಅಂಶಗಳನ್ನು ನಾವಿಲ್ಲಿ ನೋಡಬೇಕು. ನೀವು 20 ಲಕ್ಷ ಪ್ಯಾಕೇಜ್ ಅನೌನ್ಸ್ ಮಾಡಿದಾಗ ನೀವು ಗಮನಿಸಿರ್ಬೋದು, 5ನೇ ಪತ್ರಿಕಾಗೋಷ್ಠಿಯಲ್ಲಿ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಏನು ಹೇಳಿದ್ರಪ್ಪ ಅಂತಂದರೆ, ಎಲ್ಲ ರಾಜ್ಯಗಳು ಕೂಡ ಇವತ್ತು ಕೋವಿಡ್ ಸಂಕಷ್ಟವನ್ನು ನಿಭಾಯಿಸಬೇಕು ಅಂತಂದರೆ ಹೆಚ್ಚುವರಿ ಸಂಪನ್ಮೂಲವನ್ನು ಪಡ್ಕೊಳ್ಬೇಕು. ಅದಕ್ಕಿರೋ ಏಕೈಕ ದಾರಿ ಇವತ್ತು ತೆರಿಗೆ ಮೂಲ ಹೇಗಿದ್ರೂ ಕಡಿಮೆ ಆಗಿದೆ, ಆದ್ದರಿಂದ ಸಾಲವನ್ನು ಜಾಸ್ತಿ ಮಾಡ್ಕೋಬೇಕು. ಸಾಲಕ್ಕೆ ಆಯಾ ರಾಜ್ಯಗಳ ತಲಾ ಆದಾಯದ, ಅವರ ರಾಷ್ಟ್ರೀಯ ಆದಾಯದ ಅಂದರೆ ಅವರ ವಾರ್ಷಿಕ ಆದಾಯದ 3% ಜಾಸ್ತಿ ಅವರು ಮಾಡಂಗಿರಲಿಲ್ಲ. ಅದನ್ನು 5% ಮಾಡ್ಬೋದು ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು. ಆದರೆ ಆ ಥರ ಜಾಸ್ತಿ ಮಾಡಬೇಕು ಅಂತಂದರೆ, ಅಂದರೆ ತಮ್ಮ ಸಾಲ ತಾವು ಮಾಡ್ಕೊಳ್ಳೋದು, ಏನು ರಾಜ್ಯ ಸರ್ಕಾರ ಮಾಡೋ ಸಾಲಕ್ಕೆ ಕೇಂದ್ರ ಸರ್ಕಾರ ಏನು ದುಡ್ಡು ವಾಪಸ್ ಕೊಡೋದಿಲ್ಲ. ಆದರೂ ರಾಜ್ಯ ಸರ್ಕಾರಗಳು ಹೆಚ್ಚುವರಿ ಸಾಲ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕಂದ್ರೂ ಕೂಡ 4 ಷರತ್ತುಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂದರು. ಅದರಲ್ಲಿ ಒಂದು ಷರತ್ತೇನಪ್ಪ ಅಂದರೆ, ವಿದ್ಯುತ್ ಕ್ಷೇತ್ರದ ಸುಧಾರಣೆಗಳನ್ನು ಏನು ಕೇಂದ್ರ ಸರ್ಕಾರ ತರುತ್ತೆ ಅದನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಹೇಳಿದ್ರು. ಎರಡನೇ ನೀವು ಗಮನಿಸಿರ್ಬೋದು, 4ನೇ ಪತ್ರಿಕಾಗೋಷ್ಠಿಯಲ್ಲಿ ಅವರು ವಿದ್ಯುತ್ ಸರಬರಾಜು ಕಂಪನಿಗಳು, ಡೆಸ್ಕಾಮ್ ಅಂತ ಕರಿತೀವಿ, ಡಿಸ್ಟ್ರಿಬ್ಯೂಟಿವ್ ಕಂಪನಿಗಳಿಗೆ 90,000 ಕೋಟಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಆ 90,000 ಕೋಟಿ ಸರಬರಾಜು ಕಂಪನಿಗಳು ಖಾಸಗಿ ವಿದ್ಯುತ್ ಕಂಪನಿಗಳಿಗೆ ಬಾಕಿ ಉಳಿಸ್ಕೊಂಡಿದ್ದಾವೆ.
ಆ ಖಾಸಗಿ ವಿದ್ಯುತ್ ಕಂಪನಿಗಳು ಒಂದು 100-200 ಇರ್ಬೋದು, ಅವರ ಸಾಲವನ್ನು ವಾಪಸ್ ತೀರಿಸೋದಕ್ಕೆ ಸರ್ಕಾರ 90,000 ಕೊಡ್ತೀನಿ ಅಂತ ಹೇಳ್ತು, ನೇರವಾಗಿ ಹಣ ವರ್ಗಾವಣೆ. ಇಡೀ ದೇಶದ ಸುಮಾರು 80-90 ಕೋಟಿ ಜನರಿಗೆ ಜೋಬಿನಲ್ಲಿ ದುಡ್ಡು ಕೊಡುವುದಕ್ಕೆ ಅವ್ರು ಕೊಡ್ತಿರೋ ಬರೀ 1,25,000 ಕೋಟಿ ಮಾತ್ರ. ಆದರೆ ಡಿಸ್ಕಾಮ್ಗಳಿಗೆ 90,000 ಕೋಟಿ ಕೊಟ್ಟು ಅದನ್ನು ನೇರವಾಗಿ ಖಾಸಗಿ ವಿದ್ಯುತ್ ಉತ್ಪಾದಕರಿಗೆ ಹಂಚಿಕೊಳ್ಳೋದಕ್ಕೆ ಅಂತ ಈಗಾಗಲೇ ಹೇಳಿದರು. ಅದರ ಭಾಗವಾಗಿಯೇ ಇವತ್ತು ಅಂದರೆ ಕೇಂದ್ರ ಹೇಳುವಂತಹ ವಿದ್ಯುತ್ ಸುಧಾರಣೆಯನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು ಅಂತ ರಾಜ್ಯ ಸರ್ಕಾರಗಳ ಮೇಲೆ ಹೇರಿಕೆಯನ್ನು ಮಾಡಿ ಆನಂತರ ಇವತ್ತು ಈ ಮಸೂದೆಯನ್ನು ತರಲಾಗಿದೆ. ಈ ಮಸೂದೆ ಏನು ಹೇಳುತ್ತೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಈ ಮಸೂದೆಯ ಉದ್ದೇಶ ಸ್ಪಷ್ಟವಾಗಿ ಹೇಳುತ್ತೆ. ಈ ಉದ್ದೇಶ ಏನು ಹೇಳುತ್ತಪ್ಪ ಅಂತಂದರೆ, electricity sector is seized with few critical issues which have weakened the commercial and investment activities in the electricity sector. 2003ರಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಿದ್ರೂ ಕೂಡ ಪರಿಸ್ಥಿತಿ ಏನಾಗಿದೆಯಪ್ಪ ಅಂತಂದರೆ, ವಿದ್ಯುತ್ ಕ್ಷೇತ್ರದಲ್ಲಿ ವಾಣಿಜ್ಯ ಹೂಡಿಕೆಗಳು ಕಡಿಮೆ ಆಗಿದ್ದಾವೆ. ಈ ಮಸೂದೆಯನ್ನು ಆ ವಾಣಿಜ್ಯ ಹೂಡಿಕೆಗಳು ಅಂದರೆ ಖಾಸಗಿನವರು ವಿದ್ಯುತ್ ಉತ್ಪಾದನೆ, ಸರಬರಾಜು ಇತ್ಯಾದಿಗಳಲ್ಲಿ ವಾಣಿಜ್ಯ ಹೂಡಿಕೆಯನ್ನು ಮಾಡುವುದಕ್ಕೆ, ಅಂದರೆ ಯಾವಾಗ ಮಾಡ್ತಾರೆ ವಾಣಿಜ್ಯ ಹೂಡಿಕೆ, ಅವರ ಲಾಭದ ಖಾತ್ರಿಯನ್ನು ಮಾಡುವುದಕ್ಕಾಗಿ ಈ ಮಸೂದೆಯನ್ನು ತರ್ತಿದ್ದೀವಿ. ಈ ಮಸೂದೆಯನ್ನು ಯಾವ ಥರ ವಾಣಿಜ್ಯ ಹೂಡಿಕೆಯ ಲಾಭವನ್ನು ಖಾತ್ರಿ ಮಾಡ್ಬೋದು? ಅದು ಪ್ರಧಾನವಾಗಿ 3 ಸುಧಾರಣೆಗಳ ಮೂಲಕ ಇದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಮೊಟ್ಟ ಮೊದಲನೇದೇನು, ಈ ಥರ ವಿದ್ಯುತ್ ಸರಬರಾಜು ಕಂಪನಿಗಿರ್ಬೋದು, ವಿದ್ಯುತ್ ಉತ್ಪಾದನಾ ಕಂಪನಿಗಿರ್ಬೋದು, ಅಂತಿಮವಾಗಿ ಗ್ರಾಹಕರು ಏನು ದುಡ್ಡು ಕೊಡ್ತಾರೆ ಅದ್ರ ಮೂಲಕನೇ ಅವ್ರಿಗೆ ಲಾಭ ಬರಬೇಕು. ಆದರೆ ಗ್ರಾಹಕರು ಅಂದ್ರೇನು, ನಾನು, ನೀವು, ಸಣ್ಣ ಪುಟ್ಟ ರೈತಾಪಿಗಳು, ಕೂಲಿಗಳು, ಬಡವರು, ಶ್ರೀಸಾಮಾನ್ಯರು ಎಲ್ಲರೂ ಕೂಡ ಇವರ ದರಗಳನ್ನು, ವಿದ್ಯುತ್ ದರವನ್ನು ನಿಗದಿ ಮಾಡಬೇಕಾದ್ರೆ ಏನಾಗಿದೆ, ಸರ್ಕಾರ ಮಧ್ಯಪ್ರವೇಶ ಮಾಡಿ ಅಲ್ಲಿ ಸಬ್ಸಿಡಿ ಮತ್ತು ಕ್ರಾಸ್ ಸಬ್ಸಿಡಿ ಅಂದರೆ ಏನು ಉತ್ಪಾದನಾ ವೆಚ್ಚ ಇದೆ ಆ ವೆಚ್ಚಕ್ಕಿಂತ ಕಡಿಮೆ ದರದಲ್ಲಿ ಮಾರುವಂತೆ ಮಾಡ್ತಾ ಇದ್ದಾರೆ. ಆದರೆ ಆ ಕ್ರಾಸ್ ಸಬ್ಸಿಡಿಯನ್ನು ಕೂಡ ಸರ್ಕಾರವೇ ಸರಬರಾಜು ಕಂಪನಿಗಳ ಮೂಲಕ ವಾಪಸ್ ಕೊಡುತ್ತೆ. ಆದರೆ ಈಗ ಇವರೇನು ಹೇಳ್ತಿದ್ದಾರೆ, ಅವರು ಡಿಸ್ಟ್ರಿಬ್ಯೂಟಿವ್ ಕಂಪನಿಗಳು ಕೂಡ ಸರಬರಾಜು ಮಾಡೋದು ಬಹಳ ತಡವಾಗುತ್ತೆ. ಆದ್ದರಿಂದ ಏನು ಮಾಡಬೇಕು ಅಂತ ಇವರು ಹೇಳ್ತಿದ್ದಾರೆ ಅಂತಂದರೆ, ಇನ್ ವ್ಯೂ ಆಫ್ ದಿ ಅಬೌವ್ ಇಟ್ ಈಸ್ ಫೆಲ್ಟ್ ದಟ್ provisions related to tariff determination may be expanded and strengthened by imposing certain restriction on deferring revenue recovery. Hence, the tariff should reflect the cost of supply of electricity and cross subsidies should be reduced. ಅಂದರೆ ಇನ್ನು ಮುಂದೆ ವಿದ್ಯುತ್ ದರವನ್ನು ನಿಗದಿ ಮಾಡಬೇಕಾದ್ರೆ ವಿದ್ಯುತ್ ಉತ್ಪಾದನೆಗೆ ಏನು ವೆಚ್ಚ ತಗುಲುತ್ತದೋ ಅಷ್ಟರ ಮಟ್ಟಿಗೆ ಶುಲ್ಕವನ್ನು ನಿಗದಿಪಡಬೇಕು. ನೀವು ವಿಧಿಸುವ ಶುಲ್ಕದಲ್ಲಿ ಉತ್ಪಾದನಾ ವೆಚ್ಚ ವ್ಯಕ್ತಗೊಂಡಿರಬೇಕು. ಆ ಥರ ನೀವು ಟ್ಯಾರಿಫನ್ನು ನಿಗದಿ ಮಾಡಬೇಕು. ಸಬ್ಸಿಡಿ ಮತ್ತು ಕ್ರಾಸ್ ಸಬ್ಸಿಡಿಗಳೇನಿದೆ ಅದನ್ನು ನಿಧಾನಕ್ಕೆ ಕಡಿಮೆ ಮಾಡಬೇಕು. ನಿಧಾನಕ್ಕೆ ಕಡಿಮೆ ಮಾಡಬೇಕು ಅಂತಂದ್ರೇನು, ನಮ್ಮ ಮನೆಗಳಲ್ಲಿ, ಬಡವರ ಜನಸಾಮಾನ್ಯರ ಮನೆಗಳಲ್ಲಿ ಇದುವರೆ ತನಕ 1 ತಿಂಗಳ ವಿದ್ಯುತ್ ವೆಚ್ಚದಲ್ಲಿ ನಾವು 300 ರೂಪಾಯಿ ಕಟ್ತಿದ್ವಿ ಅಂತಂದರೆ ಅದರಲ್ಲಿ ಸುಮಾರು 100ರಿಂದ 150 ರೂಪಾಯಿ ಈ ಥರ ಕ್ರಾಸ್ ಸಬ್ಸಿಡಿ ಏನಿರ್ತಿತ್ತು ಅದಿನ್ನು ಮುಂದೆ ಸರ್ಕಾರ ನಮಗೆ ವಿದ್ಯುತ್ ದರವನ್ನು ವಿಧಿಸಬೇಕಾದ್ರೆ ಅದು ಹೆಚ್ಚಿಗೆ ವಿಧಿಸುತ್ತೆ. 300 ಇದ್ದಿದ್ದು ಇನ್ನು ಮುಂದೆ 450 ಆಗುತ್ತೆ. ಆದರೆ ಅದಕ್ಕೆ ಇದರಲ್ಲಿ ಏನು ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತಂದರೆ, ನೀವು ಮುಂದೆ ನೋಡಿದ್ರೆ ಈ ಸಬ್ಸಿಡಿಯನ್ನು ಸರ್ಕಾರ ಇದುವರೆ ತನಕ ಏನು ವಿದ್ಯುತ್ ದರ ನಿಗದಿ ಮಾಡುವುದರ ಮೂಲಕ ಮಾಡ್ತಾ ಇತ್ತು, ಆ ಥರ ಮಾಡ್ದಿರಾ ಇನ್ನು ಮುಂದೆ ಅವ್ರು ಏನು ಮಾಡ್ಬೋದು ಅಂತಂದರೆ, ಎಲ್ಲರಿಗೂ ಒಂದೇ ದರ. ಅಂದರೆ ಈ 16ನೇ ಅಂಶದಲ್ಲಿ ಏನು ಹೇಳ್ತಾರೆ, ಪ್ರೊವೈಡೆಡ್ ದಟ್ ದಿ ಅಪ್ರೋಪ್ರಿಯೇಟ್ ಕಮಿಷನ್ ಶಾಲ್ ಫಿಕ್ಸ್ ದ ಟ್ಯಾರಿಫ್ ಫಾರ್ ರಿಟೈಲ್ ಸೇಲ್ ಆಫ್ ಎಲೆಕ್ಟ್ರಿಸಿಟಿ ವಿತೌಟ್ ಅಕೌಂಟಿಂಗ್ ಫಾರ್ ಸಬ್ಸಿಡಿ ವಿಚ್ ಇಫ್ ಎನಿ ಅಂಡರ್ ಸೆಕ್ಷನ್ 65 ಆಫ್ ದಿ ಆ್ಯಕ್ಟ್ ಶಾಲ್ ಬಿ ಪ್ರೊವೈಡೆಡ್ ಬೈ ದಿ ಗೌರ್ಮೆಂಟ್ ಡೈರೆಕ್ಟ್ಲಿ ಟು ದಿ ಕನ್ಸ್ಯೂಮರ್. ಅಂದರೆ ನಾನು ಆಗಲೇ ಹೇಳಿದಾಗೆ ಸಣ್ಣ ಪುಟ್ಟ ಬಳಕೆದಾರರು, ಜನಸಾಮಾನ್ಯರಿಗೆ ಅವರ ಯೂನಿಟ್ ಬಳಕೆ, ಉದಾಹರಣೆಗೆ ನೀವು 200 ಯೂನಿಟ್ ಒಳಗಡೆ ಬಳಸ್ತೀರಾ ಅಂತಂದರೆ 1 ಯೂನಿಟ್ಗೆ ನಿಮಗೆ 2 ರೂಪಾಯಿ ಇರ್ತಿತ್ತು. ನೀವು 200 ಯೂನಿಟ್ಗಿಂತ 200ರಿಂದ 400 ಯೂನಿಟ್ ಒಳಗಡೆ ಬಳಸಿದ್ರೆ 1 ಯೂನಿಟ್ಗೆ 4 ರೂಪಾಯಿ ಆಗ್ತಿತ್ತು. 800 ಯೂನಿಟ್ಗಿಂತ ಜಾಸ್ತಿ ಬಳಸಿದ್ರೆ ಅಂದರೆ 1 ಯೂನಿಟ್ಗೆ 12 ರೂಪಾಯಿ ಆಗ್ತಿತ್ತು ಅಂತ ಬೇರೆ ಬೇರೆ ಸ್ಲ್ಯಾಬ್ಗಳೇನಿತ್ತು, ಇನ್ನು ಮುಂದೆ ಆ ಸ್ಲ್ಯಾಬ್ಗಳಿರೋದಿಲ್ಲ. ಎಲ್ಲರಿಗೂ ಒಂದೇ ದರ ಹಾಕ್ತೀವಿ. ಆದರೆ ಸರ್ಕಾರ ಏನು ಸಬ್ಸಿಡಿ ಕೊಡ್ತಾ ಇತ್ತು ಆ ಸಬ್ಸಿಡಿಯನ್ನು ಇನ್ನು ಮುಂದೆ ಸರ್ಕಾರ ನೇರವಾಗಿ ಗ್ರಾಹಕರ ಅಕೌಂಟ್ಗಳಿಗೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್, ಅಂದರೆ ಈಗ ರೇಷನ್ ಕಾರ್ಡ್ಗಳಿಗೆ ಏನಿತ್ತು ಅಥವಾ ಈಗ ಗ್ಯಾಸ್ಗೆ ಏನು ಮಾಡ್ತಾ ಇದ್ದಾರೆ, ಗ್ಯಾಸ್ ಮುಂದೆ ಈ ಹಿಂದೆ ಗ್ಯಾಸ್ನ ಹೀಗೆ ಕೊಡ್ತಾ ಇದ್ರು,
ಅಂದರೆ ಕಡಿಮೆ ದರದಲ್ಲಿ ಕೊಡ್ತಾ ಇದ್ರು. ಈಗೇನು ಮಾಡ್ತಿದ್ದಾರೆ, ಎಲ್ಲರಿಗೂ ಒಂದೇ ದರ, ಮೊದಲು ನಾವು ದುಡ್ಡು ಕಟ್ಟಿಬಿಡಬೇಕು, ಅದಾದ ಮೇಲೆ ನಮ್ಮ ಅಕೌಂಟ್ಗೆ ನಮ್ಮ ಸಬ್ಸಿಡಿ ಬಂದು ಬೀಳುತ್ತೆ ಅನ್ನೋ ವ್ಯವಸ್ಥೆಯನ್ನು ಇನ್ನು ಮುಂದೆ ಎಲೆಕ್ಟ್ರಿಸಿಟಿ ಕೂಡ ಅನ್ವಯಿಸ್ತಾರೆ. ಆದರೆ ಈಗಾಗಲೇ ನಾವು ಗ್ಯಾಸಿನ ಅಡುಗೆ ಅನಿಲದ ವಿಷಯದಲ್ಲಿ ಏನಾಗ್ತಿದೆ ಅಂತಂದ್ಬಿಟ್ಟು ನಾವು ನೋಡಿದ್ದೀವಿ. ಜಗತ್ತಿನಾದ್ಯಂತ, ಭಾರತದಾದ್ಯಂತ ಆಗೋದೇನಪ್ಪ ಅಂತಂದರೆ, ಮಾರುಕಟ್ಟೆ ದರ ಅನಿಲದ್ದು ವಿದ್ಯುತ್ತು ಜಾಸ್ತಿ ಆಗ್ತಾ ಹೋಗುತ್ತೆ, ಆದರೆ ಸಬ್ಸಿಡಿ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಮೊದಲು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬಿಡ್ಬೇಕಾಗತ್ತೆ, ಆಮೇಲೆ ನಮ್ಮ ಅಕೌಂಟ್ಗೆ ಬಂದು ಬೀಳುವ ಹಣ ನಾವೆಷ್ಟು ಜಾಸ್ತಿ ಕಟ್ಟಿದ್ವೋ ಅಷ್ಟೇ ಏನು ಬಂದು ಬೀಳಲ್ಲ, ನಿಧಾನಕ್ಕೆ ಆ ಪ್ರಮಾಣ ಕಡಿಮೆ ಆಗ್ತಾ 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 ನಮಗೇ ಗೊತ್ತಿಲ್ಲದಂತೆ ನಾವು ಈ ಹಿಂದೆ ಎಷ್ಟು ಕಟ್ತಿದ್ವೋ ಅದರ 2 ಪಟ್ಟಷ್ಟು ಹಣವನ್ನು, ಮಾರುಕಟ್ಟೆ ದರವನ್ನು ಕೊಡೋದಕ್ಕೆ ಶುರು ಮಾಡಿರ್ತೀವಿ. ಅಂದರೆ ತತ್ಕ್ಷಣದಲ್ಲಿ ನಮಗೆ ಸಬ್ಸಿಡಿ ಇರುತ್ತೆ ಅನ್ನುವಂತಹ ಭಾವನೆಯನ್ನು ಉಂಟು ಮಾಡಿ ದೀರ್ಘಕಾಲೀನದಲ್ಲಿ ನಮ್ಮಿಂದಲೇ ಹೆಚ್ಚುವರಿ ಶುಲ್ಕವನ್ನು ಕೊಟ್ಟು ಉತ್ಪಾದನಾ ಕಂಪನಿಗಳು, ದೊಡ್ಡ ದೊಡ್ಡ ಅದಾನಿಗಳು, ಅಂಬಾನಿಗಳು, ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಗಳು ಅವರುಗಳಿಗೆ ಅದನ್ನು ಖಾತ್ರಿ ಮಾಡುವುದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಮೊದಲನೇ ಸುಧಾರಣೆ, ಸೋ ಕಾಲ್ಡ್ ಸುಧಾರಣೆ ಅವರು ತರ್ತಿರೋದು. ಎರಡನೇ ಸುಧಾರಣೆ ಏನು ಹೇಳ್ತಿದ್ದಾರೆ ಅವರು, ಇವಾಗ ಏನಾಗುತ್ತೆ, ವಿದ್ಯುತ್ತನ್ನು ಉತ್ಪಾದನೆ ಮಾಡಿದಾಗ ಅದು ಒಂದು ಟ್ರಾನ್ಸ್ಮಿಷನ್ ಸೆಂಟ್ರಿಗೆ ಬಂದಾದ ಮೇಲೆ ಒಂದು ಕಂಪನಿ ಅದನ್ನು ಡಿಸ್ಟ್ರಿಬ್ಯೂಷನ್ ಕಂಪ್ನಿಗಳಿಗೆ ಮಾರುತ್ತೆ. ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಇದನ್ನು ಕೊಂಡ್ಕೊಳ್ಬೇಕಾದ್ರೆ ನಾನು ಎಷ್ಟು ಕೊಂಡ್ಕೊಳ್ತಿದ್ದೀನೋ ಅಷ್ಟು ದುಡ್ಡನ್ನು ಗ್ಯಾರಂಟಿಯಾಗಿ ನಿನಗೆ ವಾಪಸ್ ಕೊಡ್ತೀನಿ ಅನ್ನುವಂತಹ ಯಾವುದೇ ಒಂದು ಕಾನೂನುಬದ್ಧವಾದಂಥ ಒಪ್ಪಂದ ಆಗಿರಲಿಲ್ಲ ಇದುವರೆ ತನಕ. ಅಂದರೆ ನಾನೊಂದು ಸರ್ಕಾರಿ ವಿದ್ಯುತ್ ಟ್ರಾನ್ಸ್ಮಿಷನ್ ಕಂಪನಿ, ನಾನು ವಿದ್ಯುತ್ ಉತ್ಪಾದನಾ ಕಂಪ್ನಿಯಿಂದ ಕೊಂಡಿದ್ದೀನಿ, ಸರಬರಾಜು ಕಂಪ್ನಿಗೆ ನಾನು ಮಾರಬೇಕು, ಸರಬರಾಜು ಕಂಪ್ನಿ 100 ಮೆಗಾವ್ಯಾಟ್ ಕೊಡು ಅಂತ ನನಗೆ ಹೇಳುತ್ತೆ, ನಾನು 100 ಮೆಗಾವ್ಯಾಟ್ ಕೊಟ್ಬಿಡ್ತೀನಿ. ಆದರೆ ಆ 100 ಮೆಗಾವ್ಯಾಟ್ನಷ್ಟು ಏನು ಹಣ ಇದೆ ಅದನ್ನು ಅವ್ರು ಕಡ್ಡಾಯವಾಗಿ ಡಿಸ್ಟ್ರಿಬ್ಯೂಟಿವ್ ಕಂಪ್ನಿ ನನಗೆ ಕೊಟ್ಟೇ ಕೊಡುತ್ತೆ ಅಂತ ನನ್ನ ಅವರ ನಡುವೆ ಯಾವುದೂ ಒಪ್ಪಂದ ಆಗಿರೋದಿಲ್ಲ. ಇದು ಡಿಸ್ಟ್ರಿಬ್ಯೂಟಿವ್ ಕಂಪನಿಗಳು, ಅಂದರೆ ಸರಬರಾಜು ಕಂಪನಿಗಳು ಉತ್ಪಾದನಾ ಕಂಪನಿಗಳಿಗೆ ತಮ್ಮ ಹಣವನ್ನು ಬಾಕಿ ಉಳಿಸ್ಕೊಳ್ಳೋ ಥರ ಮಾಡುತ್ತೆ. ಈ ಬಾಕಿ 10 ವರ್ಷ 12 ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ಅಡ್ಡಿ ಮಾಡಬೇಕು. ಇನ್ನು ಮುಂದೆ ಈ ಸುಧಾರಣೆ ಹೇಳೋದೇನಪ್ಪ ಅಂತಂದರೆ, ಪ್ರತಿಯೊಂದು ಹಂತದಲ್ಲೂ ಕೂಡ ಉತ್ಪಾದಕ ಕಂಪನಿ ಡಿಸ್ಟ್ರಿಬ್ಯೂಟಿವ್ ಸರಬರಾಜು ಕಂಪನಿಗೆ ಯಾವ ಮೊತ್ತದ ವಿದ್ಯುತ್ತನ್ನು ಸರಬರಾಜು ಮಾಡುತ್ತೋ ಅಷ್ಟು ಹಣದ ಪಾವತಿಗೆ ಗ್ಯಾರಂಟಿ ಕೊಡಬೇಕು, ಸೆಕ್ಯೂರಿಟಿ ಕೊಡಬೇಕು. ಇದನ್ನೇಂತಾರೆ ಪೇಮೆಂಟ್ ಸೆಕ್ಯೂರಿಟಿ ಮೆಕ್ಯಾನಿಸಮ್. ಅಂದರೆ ಈ ಏನು ಹಣದ ಇದೆ, ಹಣದ ಪಾವತಿಯ ಭದ್ರತೆಯನ್ನು ಕಲ್ಪಿಸಿಕೊಡಬೇಕು. ಅಕಸ್ಮಾತ್ ಆ ಭದ್ರತೆ ಏನಿರ್ಬೋದು, ಸರ್ಕಾರದ ಬಾಂಡ್ಗಳಿರ್ಬೋದು, ನಮ್ಮ ಆಸ್ತಿಯನ್ನು ಸರ್ಕಾರದ ಆಸ್ತಿಯನ್ನು ಒತ್ತೆ ಇಡೋದಿರ್ಬೋದು. ಅದನ್ನು ಮಾಡಿದ್ರೆ ಮಾತ್ರ ನಾನು ನಿಮಗೆ ವಿದ್ಯುತ್ ಉತ್ಪಾದನೆ ಮಾಡಿದ್ರೆ ನಾನು ಕೊಡೋದೇ ಇಲ್ಲ ನಿಮಗೆ ಅಂತ ಹೇಳ್ಬೋದು. ಅದನ್ನು ಸಹಜವಾಗಿಯೇ ಏನು ಮಾಡ್ತಾರೆ, ಕಡ್ಡಾಯವಾಗಿ ಈ ತಮ್ಮ ಆಸ್ತಿಪಾಸ್ತಿಗಳನ್ನ ಒತ್ತೆ ಇಟ್ಟಿದ್ದನ್ನು ನಮ್ಮ ಮೇಲೆ ವರ್ಗಾಯಿಸ್ತಾರೆ. ನಾವೇನಾದರೂ ಶುಲ್ಕ ಕೊಡಲಿಲ್ಲ ಅಂದರೆ ನಮ್ಮ ಆಸ್ತಿಪಾಸ್ತಿಗಳನ್ನ ಮುಟ್ಗೋಲು ಹಾಕ್ಕೊಳ್ತಾರೆ. ಆಸ್ತಿಪಾಸ್ತಿನೇ ಆಗಿರ್ಬೋದು ಅಥವಾ ವಿದ್ಯುತ್ತನ್ನು ನಿರಾಕರಿಸೋದಿರ್ಬೋದು. ಮುಂದುವರೆದು ಏನು ಮಾಡ್ತಾರೆ, ಈ ಥರ ನನಗೂ ಮತ್ತು ಈ ವಿದ್ಯುತ್ ಉತ್ಪಾದನಾ ಕಂಪನಿಗಳಿಗೂ ಕೂಡ ಈ ಥರ ಒಪ್ಪಂದ ಒಂದಾಗುತ್ತಲ್ಲ, ಆ ಒಪ್ಪಂದವನ್ನು ಏನಿದೆ ಎಲೆಕ್ಟ್ರಿಸಿಟಿ ಕಾಂಟ್ರಾಕ್ಟ್ ಎನ್ಫೋರ್ಸ್ಮೆಂಟ್ ಅಥಾರಿಟಿ, ಅಂದರೆ ಸರಬರಾಜು ಕಂಪನಿಗೂ ಉತ್ಪಾದಕ ಕಂಪನಿಗಳಿಗೂ ಆಗೋ ಒಪ್ಪಂದ ಇದೆಯಲ್ಲ, ಈ ಒಪ್ಪಂದ ಕಡ್ಡಾಯವಾಗಿ ಅನುಷ್ಠಾನಗೊಳ್ಳುವುದಕ್ಕೆ ಬೇಕಾಗಿರೋ ಒಂದು ಪ್ರಾಧಿಕಾರವನ್ನು ನಿರ್ಮಿಸಬೇಕು. ಎಲೆಕ್ಟ್ರಿಸಿಟಿ ಕಾಂಟ್ರಾಕ್ಟ್ ಎನ್ಫೋರ್ಸ್ಮೆಂಟ್ ಅಥಾರಿಟಿ. ಈಗಾಗಲೇ ಸುಮಾರು ರೆಗ್ಯುಲೇಟರಿ ಕಮಿಷನ್ಗಳಿದ್ದಾವೆ. ಅದನ್ನು ದಾಟಿ ಈ ಮಸೂದೆ ಹೇಳೋದೇನಪ್ಪ ಅಂದರೆ ವಿದ್ಯುತ್ ಒಪ್ಪಂದಗಳ ಅನುಷ್ಠಾನ ಪ್ರಾಧಿಕಾರ. ಇದೇನು ಮಾಡುತ್ತೆ, ಕಡ್ಡಾಯವಾಗಿ ವಿದ್ಯುತ್ ಸರಬರಾಜು ಕಂಪನಿಗಳು ಉತ್ಪಾದಕ ಕಂಪನಿ, ಖಾಸಗಿ ವಿದ್ಯುತ್ ಉತ್ಪಾದನಾ ಕಂಪನಿಗಳಿಗೆ ಕಡ್ಡಾಯವಾಗಿ ತಾವು ಬಾಧ್ಯಸ್ಥವಾಗಿರುವಷ್ಟು ಹಣವನ್ನು ಕೊಡಲೇಬೇಕು ಅಂತ ಕಡ್ಡಾಯ ಮಾಡುತ್ತೆ. ಆ ಒಪ್ಪಂದವನ್ನು ಯಾವ ಕಾರಣಕ್ಕೂ ಕೂಡ ಮಾರ್ಪಾಡು ಮಾಡದಂತೆ ನೋಡಿಕೊಳ್ಳುತ್ತೆ. ಒಂದೆರಡು ಉದಾಹರಣೆಗಳನ್ನ ಹೇಳಿ ಇವತ್ತಿನ ಚರ್ಚೆ ಮುಗಿಸ್ಬೋದು ನಾವು. ಯಾವ ಥರ ಈ ಒಪ್ಪಂದಗಳಿವೆ ನಿಮಗೊಂದೆರಡು ಉದಾಹರಣೆಗಳು ನಾನು ಹೇಳ್ತೀನಿ. ಆಂಧ್ರ ಪ್ರದೇಶದಲ್ಲಿ ಸೌರ ವಿದ್ಯುತ್ ಉತ್ಪಾದನೆಯ ಕಂಪನಿಗಳ ಜೊತೆ ಆ ಸರ್ಕಾರ 2011ರಲ್ಲಿ 1 ಯೂನಿಟ್ಗೆ 4.5 ರೂಪಾಯಿ ಲೆಕ್ಕದಲ್ಲಿ ಕೊಂಡುಕೊಳ್ಳೋ ಥರ ಒಂದು ಒಪ್ಪಂದ ಮಾಡಿಕೊಂಡಿತ್ತು. ಅದು 25 ವರ್ಷಗಳ ಒಪ್ಪಂದ. 2011ರಲ್ಲಿ ಆದದ್ದು. 2018ರಲ್ಲಿ ಮತ್ತೆ ಇದನ್ನು, ಅಂದರೆ ಅವಾಗಲೇ ಸೌರ ವಿದ್ಯುತ್ ಉತ್ಪಾದನೆ ಸುಲಭವಾಗಿ ಮಾಡುವಂತಹ, ಅಗ್ಗದಲ್ಲಿ ಮಾಡುವಂತಹ ಟೆಕ್ನಾಲಜಿ ಲಭ್ಯ ಇತ್ತು. ಹೀಗಾಗಿ
4.5 ಅಲ್ಲ 2.5 ರೂಪಾಯಿನಲ್ಲೇ ನಾವು ಒಂದು ಯೂನಿಟ್ನ ನೀವು ನಮಗೆ ಮಾರ್ಬೋದು ಅಂತ ಸರ್ಕಾರ ಕೇಳಿದಾಗ ದೊಡ್ಡ ಹುಯಿಲೆದ್ದು ನೀವು ಎಲೆಕ್ಟ್ರಿಸಿಟಿ ಕಾಂಟ್ರಾಕ್ಟ್ ನಾವೇನು ಮಾಡ್ಕೊಂಡಿದ್ವಿ ಅದನ್ನು ಉಲ್ಲಂಘಿಸ್ತಿದ್ದೀರಾ ಅಂಥೇಳಿ ಅವು ಹೈಕೋರ್ಟ್ಗೆ ತೆಗೆದುಕೊಂಡು ಹೋದ್ವು. ಹೈಕೋರ್ಟ್ ಕೂಡ ಹೆಚ್ಚು ಕಡಿಮೆ ಈ ಖಾಸಗಿ ಸೌರ ವಿದ್ಯುತ್ ಕಂಪನಿಯ ಪರವಾಗಿ ಕೊಟ್ಟರು. ಏನಾಯ್ತು ಅದರಿಂದ ಅಂತಂದರೆ ಸುಮಾರು 7,650 ಕೋಟಿ ರೂಪಾಯಿಯಷ್ಟು ಹೆಚ್ಚುವರಿ ಹೊರೆ ಈ ಎಲೆಕ್ಟ್ರಿಸಿಟಿ ಕಾಂಟ್ರಾಕ್ಟ್ನ ಕಾಪಾಡಿಕೊಳ್ಳುವುದಕ್ಕಾಗಿ ಆಂಧ್ರ ಸರ್ಕಾರದ ಮೇಲೆ ಬಿತ್ತು. ಇನ್ನೊಂದು ಉದಾಹರಣೆ ನಿಮಗೆ, ನರೇಂದ್ರ ಮೋದಿಯವರು ಗುಜರಾತಿನ ಚೀಫ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲೇ ನಡೆದದ್ದು. ಅಲ್ಲೂ ಕೂಡ ಒಂದು ಸೌರ ವಿದ್ಯುತ್ತಿನ ಒಂದು ಉತ್ಪಾದಕ ಕಂಪನಿಗಳ ಜೊತೆ ಒಪ್ಪಂದ ಆಗುತ್ತೆ. 2011ರಲ್ಲಿ ಮುಂದಿನ 25 ವರ್ಷಗಳ ಕಾಲ ಒಂದು ಯೂನಿಟ್ಗೆ 15 ರೂಪಾಯಿಗಳ ಲೆಕ್ಕದಲ್ಲಿ ಖರೀದಿಯ ಒಪ್ಪಂದ ಒಂದಾಗುತ್ತೆ. 2018ರಲ್ಲಿ 500 ಮೆಗಾವ್ಯಾಟಷ್ಟು ಸೌರ ವಿದ್ಯುತ್ತನ್ನು ಮತ್ತೆ ಟೆಂಡರ್ ಕರೆದಾಗ ಕೇವಲ 2.5 ರೂಪಾಯಿಗೆ ಉತ್ಪಾದನೆ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಅಂದರೆ ನಾವು ಕಳ್ಕೊಂಡಿದ್ದೆಷ್ಟು, 1 ಮೆಗಾವ್ಯಾಟ್ಗೆ ಗುಜರಾತಿನ ಜನ 1,980 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಕಟ್ಟಿದ್ದಾರೆ 2011ರಿಂದ. ಅಂದರೆ ಕಳ್ಕೊಂಡಿರೋದೆಷ್ಟು ಗುಜರಾತಿನ ಜನ ಆ ಒಪ್ಪಂದದಿಂದಾಗಿ ಅಂತಂದರೆ ಹೆಚ್ಚು ಕಡಿಮೆ 9 ಲಕ್ಷ ಕೋಟಿ ರೂಪಾಯಿಗಳನ್ನು ಕಳೆದ 9 ವರ್ಷದಲ್ಲಿ ಈ ಕಾಂಟ್ರಾಕ್ಟ್ನ ಕಾಪಾಡಿಕೊಳ್ಳಬೇಕು ಅನ್ನೋ ಕಾರಣಕ್ಕೆ ಕಳ್ಕೊಂಡಿದ್ದೀವಿ. ಇದು ಈ ಎಲೆಕ್ಟ್ರಿಸಿಟಿ ಕಾಂಟ್ರಾಕ್ಟ್ ವಿದ್ಯುತ್ ಒಪ್ಪಂದದ ಅನುಷ್ಠಾನ ಪ್ರಾಧಿಕಾರ ಇಂಥ ಒಪ್ಪಂದಗಳನ್ನು ಕಾಪಾಡಬೇಕು ಅಂತ ಮಾಡುತ್ತೆ. ಹೀಗಾಗಿ ಸ್ನೇಹಿತರೆ, ಈ ಮಸೂದೆ ಏನಿದೆ ಶುದ್ಧಾಂಗವಾಗಿ ಸಂಪೂರ್ಣವಾಗಿ ಖಾಸಗಿ ವಿದ್ಯುತ್ ಕಂಪನಿಗಳಿಗೆ ಲಾಭ ಮಾಡಿಕೊಡುವುದು. ಹೆಂಗೆ ಲಾಭ ಮಾಡಿಕೊಡುವುದು? ನಿಮ್ಮ ವಿದ್ಯುತ್ ಶುಲ್ಕವನ್ನು ಜಾಸ್ತಿ ಮಾಡುವುದು, ಉಚಿತವಾಗಿ ಕೊಡ್ತಿದ್ದಂಥ ವಿದ್ಯುತ್ಗಳಿಗೆ ಮೀಟರ್ಗಳನ್ನು ಹಾಕುವುದು. ಅದಕ್ಕೋಸ್ಕರನೇ ಸರ್ಕಾರ 2.5 ಲಕ್ಷ ಕೋಟಿ ರೂಪಾಯಿಗಳ ವಿದ್ಯುತ್ ಸುಧಾರಣಾ ಯೋಜನೆಯೊಂದನ್ನು ಒಂದು ತಂದಿದೆ. ಅದರಲ್ಲಿ 1 ಲಕ್ಷ ಕೋಟಿ ರೂಪಾಯಿಗಳನ್ನು 25 ಕೋಟಿ ಗೃಹ ಮತ್ತು ರೈತ ಬಳಕೆಗಳಿಗೆ ಸ್ಮಾರ್ಟ್ ಮೀಟರ್ಗಳನ್ನು ಹಾಕುವುದಕ್ಕೆ ಬಳಸಲಾಗುತ್ತೆ. 1 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ 25 ಕೋಟಿ ಸ್ಮಾರ್ಟ್ ಮೀಟರ್ಗಳು ಹಾಕಲಾಗುತ್ತೆ. ಈ ಸ್ಮಾರ್ಟ್ ಮೀಟರ್ ಏನು ಮಾಡುತ್ತೆ? ನಾನೇನಾದರೂ ವಿದ್ಯುತ್ ಕೊಟ್ಟಿಲ್ಲ ಅಂತಂದರೆ ಅಲ್ಲೇ ನನ್ನ ವಿದ್ಯುತ್ ಸರಬರಾಜನ್ನು ಕಟ್ ಮಾಡುತ್ತೆ. ಇವೆಲ್ಲವೂ ಕೂಡ ಏನಕ್ಕೆ ಮಾಡ್ತಿದ್ದಾರೆ? ವಿದ್ಯುತ್ ಉತ್ಪಾದನಾ ಕ್ಷೇತ್ರದಲ್ಲಿ ಸಾರ್ವಜನಿಕರ ಹೂಡಿಕೆ ಏನಿತ್ತು, ಸಾರ್ವಜನಿಕ ವಲಯ ಏನಿತ್ತು, ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಖಾಸಗಿ ಉತ್ಪಾದಕ ಕಂಪನಿಗಳು, ಈ ಖಾಸಗಿ ಉತ್ಪಾದಕ ಕಂಪನಿಗಳು ಯಾರಿದ್ದಾರೆ ದೊಡ್ಡ ಮಟ್ಟದಲ್ಲಿ ಅಂದರೆ ಮತ್ತೆ ನಮ್ಮ ನರೇಂದ್ರ ಮೋದಿಯವರ ಸ್ನೇಹಿತರಾದಂಥ ಅದಾನಿಗಳು, ಅಂಬಾನಿಗಳು, ಟಾಟಾಗಳು, ವೇದಾಂತಗಳು ಇವರುಗಳೇ ಇದ್ದಾರೆ. ಈ ಕೈಬೆರಳಿಕೆಯಷ್ಟು ಕಂಪನಿಗಳಿಗೆ ಲಾಭ ಮಾಡುವುದಕ್ಕೆ ಇವತ್ತು ಈ ಮಸೂದೆ ಬರ್ತಾ ಇದೆ. ಯಾವ ಥರ ಬರ್ತಿದೆ? ಕೋವಿಡ್ ಸಂಕಷ್ಟದಲ್ಲಿ ನಾವು ತತ್ತರಿಸ್ತಿರೋ ಸಂದರ್ಭದಲ್ಲಿ, ಇನ್ನೇನು ಚೇತರಿಸ್ಕೊಂಡು ಆರ್ಥಿಕ ಚಟುವಟಿಕೆಗೆ ಕಾಲಿಡಬೇಕು ಅನ್ನೋ ಸಂದರ್ಭದಲ್ಲಿ ಇನ್ನೂ ದೊಡ್ಡ ಶಾಖನ್ನು, 3 ಪಟ್ಟು ವಿದ್ಯುತ್ ಬೆಲೆ ಪರ್ಮನೆಂಟಾಗಿ ಜಾಸ್ತಿ ಹಾಕುವಂಥ ಶಾಖನ್ನು ಹಾಕಿದ್ದಾರೆ. ಸಾಂವಿಧಾನಿಕವಾಗಿ ರಾಜ್ಯ ಸರ್ಕಾರಗಳ ಜೊತೆ ಸಮಾಲೋಚನೆ ಮಾಡಬೇಕು. ಕೋವಿಡಲ್ಲಿ ಇನ್ನೂ ಶಾಸನ ಸಭೆಗಳಿಲ್ಲ. ಈ ಒಂದು ಕರಡು ಮಸೂದೆಗೆ ಜೂನ್ 5ನೇ ತಾರೀಕಿನ ಒಳಗಡೆ ನೀವು ನಿಮ್ಮ ಅಂತಿಮ ಸಲಹೆಗಳನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಸಾರ್ವಜನಿಕರಿಗೆ, ಸರ್ಕಾರಗಳಿಗೆ ಹೇಳಲಾಗಿದೆ. ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಗೊತ್ತಾಗೇ ಇಲ್ಲ ಮತ್ತು ರಾಜ್ಯ ಸರ್ಕಾರಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡೋಷ್ಟು ಪುರ್ಸೊತ್ತೇ ಇಲ್ಲ ಕೋವಿಡ್ ಇರೋ ಸಂದರ್ಭದಲ್ಲಿ. ಇದರ ನಡುವೆನೂ ಕೂಡ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಕೆಲವು ಆಕ್ಷೇಪಣೆಗಳನ್ನು ಸಲ್ಲಿಸ್ತದೆ ಅನ್ನುವಂಥ ವರದಿಗಳು ಬಂದಿವೆ. ಆಕ್ಷೇಪಣೆಗಳನ್ನು ಸಲ್ಲಿಸ್ತಿದ್ರೆ ತುಂಬ ಒಳ್ಳೆಯದು, ಸಲ್ಲಿಸಿದ್ರೆ ತುಂಬ ಒಳ್ಳೆಯದು. ಜನರ ಹಿತವನ್ನು ಕಾಪಾಡುವ ಜವಾಬ್ದಾರಿ ಎಲ್ಲ ರಾಜ್ಯ ಸರ್ಕಾರಗಳಿಗಿದ್ದಾವೆ. ಇದು ನಮ್ಮ ಫೆಡರಲ್ ಸಂಬಂಧಗಳಿಗೂ ಕೂಡ ಧಕ್ಕೆ ಮಾಡುವಂಥದ್ದು. ಯಾಕಂದರೆ 20 ಲಕ್ಷ ಕೋಟಿ ರೂಪಾಯಿ ಯೋಜನೆಯ ಭಾಗವಾಗಿ ರಾಜ್ಯ ಸರ್ಕಾರಗಳು ತಮ್ಮ ಸಾಲ ಮಾಡೋದಕ್ಕೂ ಕೂಡ ಕೇಂದ್ರ ಸರ್ಕಾರ ಯಾವ ಸರಿ ಇರುತ್ತೋ ಅದನ್ನು ಪಾಲಿಸಬೇಕು ಅಂತಂದ್ಬಿಟ್ಟು ಷರತ್ತು ಹಾಕೋದೇ ಫೆಡರಲ್ ವ್ಯವಸ್ಥೆಗೆ ವಿರುದ್ಧ. ಇದು ಜನವಿರೋಧಿ ಷರತ್ತು. ಇದನ್ನು ನಮ್ಮ ರಾಜ್ಯ ಸರ್ಕಾರವು ವಿರೋಧಿಸಬೇಕು. ನಾವೆಲ್ಲರೂ ಕೂಡ ನಮ್ಮ ಪಕ್ಷ ಮತ್ತು ನಮ್ಮ ದೇವರುಗಳ ಭಕ್ತಿ ಏನಿದೆ ಅದನ್ನು ಮೀರಿ ನಮ್ಮ ಹಿತಾಸಕ್ತಿಯನ್ನು ಉಳಿಸ್ಕೊಳ್ಳೋಕ್ಕಾದರೂ ಕೂಡ ನಾವೆಲ್ಲರೂ ಒಂದಾಗಿ ಇದ್ರ ವಿರುದ್ಧ ಧ್ವನಿ ಎತ್ತಬೇಕು ಅಂತ ನನಗನ್ಸುತ್ತೆ. ನಮಸ್ಕಾರ.